ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸರ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೋಡಿದ್ವಿ ಸ್ವಲ್ಪ ಮಳೆ ಬರೋ ಥರ ಇದೆ. ನಾಳೆ ಊರಿಗೆ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇದೆ, ಬಟ್ಟೆ ಶಾಪಿಂಗ್, ಮಕ್ಳಿಗೆ ಬಟ್ಟೆ ತೊಗೋಬೇಕು. ನಮಗೂ ಸ್ವಲ್ಪ ಏನಾದರೂ ಔಟ್ಸೈಡ್ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಹಂಗಾಗಿ ಇಲ್ಲಿ ನೋಡಿ ಪಾಪನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ. ನಾನು ಇಂದು ಪೆಕ್ಕುಮ 4 ಜನ ಹೊರಟಿದ್ದೀವಿ. ಆ್ಯಕ್ಚುಲಿ 5 ಜನ ಹೊರಟಿದ್ದೀವಿ. ಹೋಗಿ ಬಂದಾದ್ಮೇಲೆ ಮನೇಲಿ ತುಂಬಾ ಕೆಲಸ ಇದೆ. ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಇನ್ನು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ತುಂಬ ದೂರ ಏನು ಹೋಗ್ತಿಲ್ಲ, ಸಿಟಿಗೆಲ್ಲ ನಾವು ಇರೋಂಥ ಏರಿಯಾ ಸರೌಂಡಿಂಗಲ್ಲೇ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡಬೇಕು ಏನೇನು ತೊಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು. ಸೊ ಒನ್ಸ್ ಇಲ್ಲಿಂದ ಹೋದ್ಮೇಲೆ ಶಾಪಿಂಗ್ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ಏನು ತಂದ್ವಿ ಅನ್ನೋದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಇವತ್ತಂತೂ ಒಂದು ಬೇಜಾರಿನ ವಿಷಯ ಇದೆ. ಏನಪ್ಪ ವಿಷಯ ಅಂತಂದರೆ ವಿಡಿಯೋ ಹೋಗ್ತಾ ಹೇಳ್ತೀನಿ. ನೆನ್ನೆ ಎಷ್ಟು ಖುಷಿ ಇತ್ತು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ. ಇವತ್ತು ಸ್ವಲ್ಪ ಬೇಜಾರು, ಆದರೂ ಮಧ್ಯಾಹ್ನದ ಮೇಲೆ ಬೇಜಾರಾಯಿತು. ಸೊ ಏನು ವಿಷಯ ಎತ್ತ ಅನ್ನೋದನ್ನೆಲ್ಲ ನಾನು ವಿಡಿಯೋ ಕಂಟಿನ್ಯೂ ಆಗ್ತಾ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಮನೆಯಿಂದ ಹೊರಟಾಗಲೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಬಟ್ ನಮ್ಮ ದೃಷ್ಟಿಗೆ ಅಷ್ಟೊಂದೇನು ಮಳೆ ಬರಲಿಲ್ಲ. ಸ್ವಲ್ಪ ಹನಿ ಥರ ಬಂದು ಹೊರಟೋಯ್ತು. ಇಲ್ಲ ಅಂತಂದಿದ್ರೆ ಮಕ್ಕಳನ್ನ ಕರ್ಕೊಂಡು ಬಟ್ಟೆ ಶಾಪಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಅದರಲ್ಲಿ ಬೇರೆ ಚಿಕ್ಕ ಪಾಪು ಇದನ್ನೆಲ್ಲ. ಹಾಗಾಗಿ ನಾನು ಕೂಡ ಬೆಳಗ್ಗೆಯಿಂದ ತುಂಬಾ ಟ್ರೈ ಮಾಡಿದೆ. ಅಟ್ಲೀಸ್ಟ್ ಬಿಸಿಲಿದ್ದಾಗಾದರೂ ಹೋಗೋಣ, ಮಧ್ಯಾಹ್ನನಾದರೂ ಬಟ್ಟೆನ ತೊಗೊಂಬರೋಣ, ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಬಟ್ ಆಗಲೇ ಇಲ್ಲ. ಇಷ್ಟೊಂದು ಸಂಜೆ ಆಗೇ ಹೋಯ್ತು. ಸೊ ಇದೇ ವಿಶಾಲ್ ಮಾರ್ಟು, ನಮ್ಮ ಏರಿಯಾ ಬಸ್ ಸ್ಟಾಪಲ್ಲಿದೆ. ಇದು ತುಂಬ ದಿವಸ ಆಗಿತ್ತು ಆಗಿ. ಆಲ್ಮೋಸ್ಟ್ ನನ್ನ ಡೆಲಿವರಿ ಟೈಮಲ್ಲೇ ವಿಶಾಲ್ ಮಾರ್ಟ್ ಆಗಿದ್ದು. ಬಟ್ ಒಂದು ಸತಿನೂ ಹೋಗಿರಲಿಲ್ಲ, ಪಾಪು ಚಿಕ್ಕವನು ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರೆಲ್ಲ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಮ್ಮಿ ಇದೆ, ಒಂದು ಸತಿ ವಿಸಿಟ್ ಮಾಡು, ಡಿಮಾರ್ಟ್ಗೆ ಹೋಲಿಸ್ಕೊಂಡ್ರೆ ಇದೇ ಬೆಸ್ಟ್ ಪ್ರೈಸ್ ಅಂತ. ಸೊ ಹಾಗಾಗಿ ನೋಡೋಣ ಅಂತ ಹೋಗಿದ್ದೆ. ಫಸ್ಟ್ ಇದು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಬರೀ ಬಟ್ಟೆ ಕಲೆಕ್ಷನ್ಸ್ ಇದೆ. ಬರೀ ಬಟ್ಟೆನೇ ಇರೋದು, ಅದರಲ್ಲೂ ಕೂಡ ಜಾಸ್ತಿ ಚಿಕ್ಕ ಮಕ್ಕಳಿಗೆ ತುಂಬ ಕಲೆಕ್ಷನ್ಸ್ ಇತ್ತು. ಫಸ್ಟ್ ಹೋಗಿದ ತಕ್ಷಣ ನೋಡಿದೆ ನಾನು ಇಂದುಗೆ ಮತ್ತು ಪೆಕ್ಕುಮ್ಮಗೆ ಅಷ್ಟೇ ಬಟ್ಟೆ. ಆ್ಯಂಡ್ ನನ್ನ ಮಗನಿಗೆ ತುಂಬ ಲಾಸ್ಟ್ಗೆ ನೋಡಿದ್ದು ಬಟ್ಟೆನೇ. ಬಿಕಾಸ್ ಅವನಿಗೆ ಆಲ್ರೆಡಿ ಮೀಶೋದಲ್ಲೆಲ್ಲ ತುಂಬ ಜಾಸ್ತಿ ಬಟ್ಟೆನ ಬುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಹಾಗೆ ಅವನಿಗೆ ಚೆನ್ನಾಗಿರೋದು ಬೇರೆ ಕಡೆ ತೊಗೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಲಾಸ್ಟ್ಗೆ ಇಲ್ಲಿ ತುಂಬ ಸಾಫ್ಟ್ ಮೆಟೀರಿಯಲ್ ಕ್ಲಾತ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒನ್ಸ್ ಅವನಿಗೂ ನೋಡೋಣ ಅಂತ ಅಂದ್ಬಿಟ್ಟು ನೋಡಿ ಅವನಿಗೂ ತೊಗೊಂಡೆ. ಬಟ್ ನನಗೆ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಏನೋ ತೊಗೊಳ್ಳಿಲ್ಲ. ಬಿಕಾಸ್ ಆಲ್ರೆಡಿ ನಾನು 2 ಸ್ಯಾರೀಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ. ಆ್ಯಂಡ್ ನಾರ್ಮಲ್ ಹಾಗೆ ಆನ್ಲೈನಲ್ಲೂ ಕೂಡ ನನಗೆ ಅಂತ ಫೀಡಿಂಗ್ ಟಾಪ್ಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇಲ್ಲಿ ಯಾವುದೋ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೋಸ್ಕರ ಅಂತ ಇಲ್ಲಿ ಯಾವುದೂ ತೊಗೊಳ್ಳಿಲ್ಲ. ಬಟ್ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ, ಡಿಮಾರ್ಟ್ಗೆಲ್ಲ ಹೋಲಿಸ್ಕೊಂಡ್ರೆ ಬಟ್ಟೆಗಳು ತುಂಬಾ ಚೆನ್ನಾಗಿತ್ತು. ಆದರೂ ಕೂಡ ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿತ್ತು ಬಟ್ಟೆಗಳು. ಆ್ಯಂಡ್ ಇದರಲ್ಲಿ ನನಗೆ ಏನಪ್ಪ ಇಷ್ಟ ಆಯಿತು ಅಂತ ಅಂದರೆ ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ ಟೀ ಶರ್ಟ್ಸ್ಗಳಿರುತ್ತಲ್ಲ, ತುಂಬ ಕಮ್ಮಿ ಪ್ರೈಸ್, ಜಸ್ಟ್ 99 ರುಪೀಸ್ಗೆ ಎಷ್ಟು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಬಟ್ಟೆಗಳಿದೆ ಗೊತ್ತಾ. ತುಂಬ ಸಾಫ್ಟ್ ಆಗಿದೆ, ಸಖತ್ತಾಗಿತ್ತು ಬಟ್ಟೆ ಕ್ವಾಲಿಟಿಗಳೆಲ್ಲ. ಸೊ ಹಾಗಾಗಿ ಅಲ್ಲೇ ನಮಗೆ ಮಿನಿಮಮ್ ಅಂದರೂ 3/4 ಅವರ್ ಆಯಿತು. ಬಿಕಾಸ್ ಬೇಗ ಮುಗೀತು ಶಾಪಿಂಗ್, ಅಷ್ಟೊಂದೇನು ಟೈಮ್ ತಗೊಳ್ಳಿಲ್ಲ. ನಾವು ಹೋಗಿ ಬಿಲ್ಲಿಂಗಿಗೆ ನಿಂತ್ಕೊಳ್ಳೋಕೆ ಒಂದು 5 ನಿಮಿಷ ಮುಂದೆ ಸರ್ವರ್ ಇಲ್ಲ ಅಂದ್ಬಿಟ್ಟು ಎಲ್ಲ ಬಿಲ್ಲಿಂಗ್ ಅವ್ರನ್ನೆಲ್ಲ ಕೌಂಟ್ರಲ್ಲಿ ಹೋಲ್ಡ್ ಮಾಡಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗೋಯ್ತಲ್ಲ. ಇಲ್ಲ ಅಂತಂದರೆ ಇನ್ನೂ ಬೇಗ ಮುಗಿತಾ ಇತ್ತು. ಒಂದು 3/4 ಅವರ್ ಶಾಪಿಂಗ್ ಮಾಡಿದ್ರು ಮೋರ್ ದೆನ್ 1.5 ಅವರ್ ಮೇಲೆ ಆಗೋಯ್ತು. ನಾವು ಅಲ್ಲಿ ಬಿಲ್ಲಿಂಗಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು. ಸೊ ನಾನು ಪಾಪನ ಮಕ್ಕಳನ್ನ ಕರ್ಕೊಂಡು ಒಂದು ಸೈಡಲ್ಲಿ ನಿಂತ್ಕೊಬಿಟ್ಟಿದ್ದೆ. ನಾನು ಪಾಪಗೆ ಮಧ್ಯಾಹ್ನ ಸ್ನಾನ ಮಾಡಿಸಿದಾಗ ಅಷ್ಟು ಅವನು ನಿದ್ದೆ ಮಾಡಿರಲಿಲ್ಲ. ಮನೆಯಿಂದ ಹೊರಟಾಗೂ ನಿದ್ದೆ ಮಾಡಿರಲಿಲ್ಲ, ಸ್ವಲ್ಪ ಅಳ್ತಾನೆ ಇದ್ದ. ಬಟ್ ಆದರೆ ಅಂಥವೇ ಬರ್ತಾ ಕಾರಲ್ಲಿ ತೂಗ್ದಂಗಾಗಿ ಮಲ್ಕೊಂಡೇ ಬಿಟ್ಟ. ಇವನ್ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮುಗಿಸಿ ಬೇರೆ ಬಟ್ಟೆ ಅಂಗಡಿಗಳಿಗೂ ಹೋದ್ವಿ. ಆ್ಯಂಡ್ ನಮ್ಗೆ ಏನೇನೆಲ್ಲ ಬೇಕೋ ಎಲ್ಲ ತೊಗೊಳಕ್ಕೆ ಹೋಗಿದ್ವಿ. 1-2-3 ಅಂಗಡಿ ಅಷ್ಟೇ ಹೋಗಿದ್ದು. ಸೊ ಅಲ್ಲಿ ಎಲ್ಲಿಗೆ ಹೋದ್ರೂ ಅವ್ನು ಎದ್ದೊಳ್ಳೆ ಎಲ್ಲ ಎಷ್ಟನೇ ಆಗಲಿಲ್ಲ, ಅವನು ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ದ. ಇನ್ನೊಂದು ಏನಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ ಫಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಸ್ಯಾರೀಸ್ ಕಲೆಕ್ಷನ್ನ ತೋರಿಸಿದ್ದೆ. ಆ್ಯಂಡ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೆ. ಇದು ವಾಟ್ಸಪ್ ನಂಬರ್, ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಮ ಅಡ್ರೆಸ್ಗೆ ಸ್ಯಾರಿ ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ತುಂಬ ಜನ ಆರ್ಡರ್ಸ್ ಹಾಕಿದ್ದಾರೆ. ಟ್ರಸ್ಟ್ ಇಟ್ಟು ಫಸ್ಟಿಗೆ ತುಂಬ ಜನ ಆರ್ಡರ್ಸ್ನ ಮಾಡ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ವಿಡಿಯೋದಲ್ಲಿ ಹೇಳಿದ ಪ್ರಕಾರನೇ ಓನ್ಲಿ 5 ಪೀಸಸ್ ಅಷ್ಟೇ ಸ್ಯಾರೀಸ್ನ ತರಿಸಿದ್ದು ಆ ಒಂದು ಕ್ವಾಲಿಟಿಲಿ. ಅಂದರೆ ಆ ಡಿಸೈನ್ ನಾನು ಏನು ಹಾಕಿದ್ದೆ ಅಲ್ಲ ಕಲಂಕಾರಿ ಡಿಸೈನಲ್ಲಿ, ಅದರಲ್ಲಿ ನೋಡಿದ್ರೆ ತುಂಬ ಜಾಸ್ತಿನೇ ಆರ್ಡರ್ಸ್ ಬಂತು. ಸೊ ಹಾಗಾಗಿ ನಾನು ಮತ್ತೆ ಕಲಂಕಾರಿ ಡಿಸೈನ್ದು ಸ್ಟಾಕ್ನ ಹಾಕಿಸ್ಕೊಂಡೆ. ಯಾರು ಯಾವ್ದು ಕಲರ್ಸ್ ಎಲ್ಲ ರಿಕ್ವೈರ್ಮೆಂಟ್ ಇದೆ ಬುಕ್ಕಿಂಗ್ಸ್ನ ತೊಗೊಂಡಿದ್ರಲ್ವ, ಅದರಲ್ಲೇ ಮತ್ತೆ ಇನ್ನೂ ಒಂದು 4-5 ಪೀಸ್ನ ಎಕ್ಸ್ಟ್ರಾ ಹಾಕಿಸ್ಬಿಟ್ಟು ಮತ್ತೆ ನಾನು ಸ್ಟಾಕ್ನ ತರಿಸಿದ್ದೀನಿ. ಸೊ ಹಾಗಾಗಿ ಬೇಗ ಎಲ್ಲರಿಗೂ ಶಿಪ್ಮೆಂಟ್ಗೆ ಕೊಡೋದಕ್ಕೆ ಸಾಧ್ಯ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಅದು ಕೂಡ ಪ್ಯಾಕ್ ಮಾಡಬೇಕು. ಆಲ್ರೆಡಿ ಒಂದು 7 ಗಂಟೆ ಅಷ್ಟಷ್ಟು ಟೈಮು. ಮನೆಗೆ ಹೋಗಿದ ತಕ್ಷಣ ಎಲ್ಲ ಪ್ಯಾಕಿಂಗ್ನ ಮಾಡಬೇಕು ಆರ್ಡರ್ಸ್ದು. ಸೊ ಶಿಪ್ಮೆಂಟ್ಗೆ ಬೆಳಗ್ಗೆ ಕಳಿಸ್ಬೇಕಲ್ಲ, ಹಾಗಾಗಿ
ಆ್ಯಂಡ್ ನಾನು ವಿಶಾಲ್ ಮಾರ್ಟಲ್ಲಿ ಜಾಸ್ತಿ ತೊಗೋಬೇಕು ಅಂತ ಹೋಗಿದ್ದೇನೆ. ಮನೆ ಐಟಮ್ಸ್ಗಳು ಅಂದರೆ ಮ್ಯಾಟ್ಗಳು, ಪಿಲ್ಲೋ ಕವರ್ಸ್ಗಳು, ಕರ್ಟನ್ಸ್ಗಳು ಇದೆಲ್ಲ ತೊಗೋಬೇಕು ಅಂತ ಹೋದೆ. ಬಟ್ ಆದರೆ ನನಗಲ್ಲಿ ಏನೋ ತಗೊಳ್ಳೋಕ್ಕೆ ಬಿಡಲಿಲ್ಲ ನನ್ನ ಹಸ್ಬೆಂಡ್ ಅಂತ. ಇವಾಗ ಊರಿಗೆ ಹೋಗ್ತಿದ್ದೀವಲ್ವ, ಇವಾಗ ಏನಕ್ಕೆ ತೊಗೊಂಡೋಗಿ ಅಲ್ಲಿ ಇಟ್ಟರು ನೀನು ಮನೆಗೆ ಹೋಗಿ ಅದನ್ನು ಹಾಕೋಕ್ಕಾಗಲ್ಲ. ಹೆಂಗಿದ್ರೂ ಹಾಕಿದ್ರೆ ವೀಡಿಯೋ ಮಾಡೇ ಮಾಡ್ತೀಯ. ಸೊ ಇವಾಗ ಏನಕ್ಕೆ ಸುಮ್ಮನೆ ತೊಗೊಂಡೋಗಿಡೋದು, ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೇನು ಬೇಕು ಅದು ಕೊಡಿಸು. ಊರಿಂದ ಬಂದ ಮೇಲೆ ನಮಗೆ ಏನು ಬೇಕು ಅದನ್ನು ನಿಧಾನಕ್ಕೆ ಬಂದು ತೊಗೊಂಡು ಮತ್ತೆ ಶಾಪಿಂಗ್ ವೀಡಿಯೋನ ಮಾಡಿ ಮತ್ತೆ ಅದೆಲ್ಲ ಆರ್ಗನೈಸ್ ಮಾಡ್ತೀವಲ್ಲ ಆ ವಿಡಿಯೋಗೆ ಅಟ್ಯಾಚ್ ಮಾಡಿದ್ರೆ ಆಗುತ್ತೆ. ಸೊ ಇವಾಗ ಸುಮ್ಮನೆ ಯಾಕೆ ತಗೋತಿ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಬಿಡಲಿಲ್ಲ. ಏನೇನು ಬೇಕೋ ಮಕ್ಕಳಿಗೆ ಅಷ್ಟೇ ತಗೋ ಫಸ್ಟು ಅಂತ. ಬಿಕಾಸ್ ಅವ್ರಿಗೆ ಇಲ್ಲಿ ಅಷ್ಟು ಟೈಮ್ ಮಾಡಾಕ್ಬಿಟ್ರೆ ಇನ್ನು ಬೇರೆ ಕಡೆ ಎಲ್ಲ ಶಾಪಿಂಗ್ ಇದ್ದಿಲ್ಲ, ಅಲ್ಲಿಗೆ ಹೋಗೋಷ್ಟಲ್ಲಿ ಪಾಪು ಇದ್ದರೆ ಇನ್ ಕೇಸ್ ಫೀಡಿಂಗಿಗೆ ಹತ್ತಿರ ಎಲ್ಲಿ ಫೀಡ್ ಮಾಡೋದು ಅನ್ನೋದೇ ಸ್ವಲ್ಪ ಭಯ. ಸೊ ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ತೊಗೋತಾ ಇದ್ದೆ. ಆ್ಯಂಡ್ ಇನ್ನೂ ಕೆಲವೊಂದು ಐಟಮ್ಸ್ನ ತೊಗೊಂಡೆ. ಎಷ್ಟೊಂದು ಕಲೆಕ್ಷನ್ಸ್ ಇತ್ತಲ್ಲ ಅದೆಲ್ಲ ತೋರಿಸ್ತಾ ಇದೆ. ಬಟ್ ಆದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಫೋನು ಸಡನ್ಲಿ ಅರ್ಧಕ್ಕೆ ಸ್ವಿಚ್ ಆಫ್ ಆಗೋಯಿತು. ಸೊ ಹಾಗಾಗಿ ಬೇರೆ ಕಡೆ ಯಾವುದ್ಯಾವುದೋ ಶಾಪ್ಗೆ ಹೋದ್ವಲ್ಲ, ಇನ್ನೆಲ್ಲ ಬೇಕು ತೊಗೊಂಡ್ವಲ್ಲ, ಅದು ಯಾವುದ್ರದ್ದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಜಸ್ಟ್ ವಿಶಾಲ್ ಮಾರ್ಟಲ್ಲಿ ಈ ಸ್ಲಿಪ್ಪರ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ, ಫುಟ್ವೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟಕ್ಕೆ ವೀಡಿಯೋ ಸ್ಟಾಪ್ ಆಗಿದ್ದು. ಇನ್ನು ಫೋನ್ ಸ್ವಿಚ್ ಆನ್ ಕೂಡ ಆಗಲಿಲ್ಲ. ಸೊ ಇಲ್ಲಿಂದ ಹೋಗಿ ಆದಮೇಲೆ ಮನೇಲಿ ವೀಡಿಯೋನ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಆರಾಮ್ಸೆ ನಾನು, ಮಕ್ಕಳು, ನನ್ನ ಹಸ್ಬೆಂಡು ಎಲ್ಲರೂ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆಗೆ ಹೋದ್ವಿ. ಸೊ ಇವಾಗ ಬಂದ್ವಿ ಮನೆಗೆ. ಆ್ಯಕ್ಚುಲಿ ಏನಾಯ್ತು ಅಂದರೆ ವಿಶಾಲ್ ಮಾರ್ಟಲ್ಲಿ ಅರ್ಧಕ್ಕೇ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಚಾರ್ಜ್ ಎಲ್ಲ ನೋಡ್ಕೊಂಡೆಲ್ಲ ಹಾಗೆ ಹೋಗ್ಬಿಟ್ಟಿದ್ದೀವಿ. ಸೊ ಮತ್ತೆ ಇನ್ನು ಬೇರೆ ನಮ್ಗಳ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ ಅಲ್ವಾ, ಅಲ್ಲಿ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಔಟ್ಸೈಡ್ ಎಲ್ಲ ಹೋಟೆಲ್ಗೆಲ್ಲ ಹೋಗಿ ಬಂದ್ವಿ, ಅಲ್ಲಿ ಎಲ್ಲೂ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಕ್ಚುಲಿ. ಸೊ ಮನೆಗೆ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಬಟ್ಟೆ ಏನು ತಂದಿದ್ದೀವಿ ಅನ್ನೋದನ್ನು ತೋರಿಸಲ್ಲ, ಬಿಕಾಸ್ ಅದೆಲ್ಲ ಬೇಡ ಅನಿಸುತ್ತೆ. ಜಸ್ಟ್ ವಿಶಾಲ್ ಮಾರ್ಟಲ್ಲಿ ಏನು ತಂದ್ವಿ ಅನ್ನೋದನ್ನ ತೋರಿಸ್ತೀನಿ ಆಯಿತಾ. ನಮ್ಮ ಏರಿಯಲ್ಲಿ ಹೊಸದಾಗಿ ಓಪನ್ ಆಗಿದೆ ವಿಶಾಲ್ ಮಾರ್ಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ಗಳು ಕೂಡ ತುಂಬ ಕಮ್ಮಿ ಇದೆ. ಸ್ವಲ್ಪ ಚೆನ್ನಾಗಿರೋ ಯುನೀಕ್ ಆಗಿರೋ ಪ್ರಾಡಕ್ಟ್ಸ್ಗಳು ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಆದರೆ ನೋಡೋಣ ಅಂತ ಸ್ವಲ್ಪ ಮಾತ್ರ ತಂದಿದ್ದೀವಿ. ಮನೆಗೆ ಏನು ಬೇಕೋ ಅಷ್ಟೇ ತೊಗೊಂಬಂದಿರೋದು, ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ಇದೊಂದು ಹುಂಡಿ ತಂದಿದ್ದೀನಿ. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಆ್ಯಪಲ್ದು. ನಾನು ನನ್ನ ಪಾಪಗೆ, ನನ್ನ ಮಗನಿಗೆ ಕ್ರಿಶ್ಗೆ ಹುಂಡಿಲಿ ಅಮೌಂಟ್ ಸೇವ್ ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಅವಾಗಿಂದನೂ ನನ್ನ ಮಗಳು ಕೇಳ್ತಾನೆ ಇದ್ಲು, ನನಗೊಂದು ಹುಂಡಿ ಕೊಡಿಸಿ ಮಮ್ಮಿ ಅಂತ. ಸೇಮ್ ಆ್ಯಪಲ್ ಥರನೇ ಇದೆ ಹುಂಡಿ ಇದು. ನೋಡಿ ಚೆನ್ನಾಗಿದೆ. ಇದು ಪ್ರೈಸ್ ಜಸ್ಟ್ 99 ರೂಪೀಸ್, 99 ರೂಪಾಯಿ. ಇಲ್ಲಿ ಕೆಳಗಡೆ ಓಪನ್ ಮಾಡ್ಬೋದು ಈ ಥರ. ಇಲ್ಲಿ ಓಪನ್ ಮಾಡಲ್ಲ, ಆಮೇಲೆ ಹಂಗೆ ಲೂಸ್ ಆಗಿಬಿಡುತ್ತೆ. ಓಪನ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಅಮೌಂಟ್ ಹಾಕೊಳ್ಳೋದು. ಸಾರಿ 99 ರೂಪೀಸ್ ಅಲ್ಲ, ಇದು 59 ರೂಪೀಸ್, 59 ರೂಪಾಯಿ ಇದು ಹುಂಡಿ. ಸೇಮ್ ಆ್ಯಪಲ್ ಥರನೇ ಇದೆ. ಹತ್ರದಿಂದ ತೋರಿಸ್ರಿ. ಸೇಮ್ ಆ್ಯಪಲ್ ಥರನೇ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ತೊಗೊಂಡು ಬಂದೆ. ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನು ಪಿಕ್ಕುಮ್ಮ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಕಿಸಾನ್ ಜಾಮು, ಇದು ಸ್ಟ್ರಾಬೆರಿ ಜಾಮ್ ಆಫರಲ್ಲಿತ್ತು, ಇದು ಒಂದು ತೊಗೊಂಬಂದೆ. ನೆಕ್ಸ್ಟ್ ಇದು ಕ್ಯಾಶ್ಯೂದು ಓಕೆ, ಇದು ಕ್ಯಾಶ್ಯೂದು ಬಿಸ್ಕೆಟು ಫಸ್ಟ್ ಕ್ರೋಪ್ದು. ಸೊ ಇದು ಕೂಡ ಆಫರಲ್ಲಿತ್ತು. ಸೊ ಮಕ್ಕಳಿಗೆ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಮಗ್ಗು. ಆ್ಯಕ್ಚುಲಿ ಈ ಮಗ್ಗು ಎಂತಕ್ಕಾರು ಯೂಸ್ ಆಗುತ್ತೆ ಅಂತ ತೊಗೊಂಬಂದೆ. ಜಸ್ಟ್ 99 ರೂಪೀಸ್. ಇದು ಚೆನ್ನಾಗಿದೆ, ಜಾಸ್ತಿ ಕ್ವಾಂಟಿಟಿ ಇಡ್ಸುತ್ತೆ. ಸೊ ಅದಕ್ಕೋಸ್ಕರನೇ ಇರಲಿ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಟಾಪ್ ರೇಮನ್ ಕರಿದು ಇದು ನೂಡಲ್ಸು. ನಾವು ಜಾಸ್ತಿ ಇದನ್ನು ಡಿಮಾರ್ಟ್ಸ್ಗೆ ಹೋದಾಗ ತೊಗೊಬರ್ತಿದ್ವಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಸೇಮ್ ಚೈನೀಸ್ ನೂಡಲ್ಸ್, ಇದು ನಾರ್ಮಲ್ ನೂಡಲ್ಸ್ ಥರ ಬರಲ್ಲ. ಸೊ ಅದು ಬೆಳಗ್ಗೆ ಊರಿಗೆ ಹೋಗ್ಬೇಕಲ್ಲ, ಸೊ ಅವಾಗ ಅದನ್ನು ತಿಂಡಿ ಮಾಡ್ಕೊಂಡು ಹೋಗೋಣ ಬೇಗ ಅಂದ್ಬಿಟ್ಟು ತೊಗೊಂಬಂದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಟೀ ಶರ್ಟ್ ತೊಗೊಂಡೆ. ನನ್ನ ಹಸ್ಬೆಂಡ್ಗೆ ತೊಗೊಂಡು ಟೀ ಶರ್ಟ್. ಇದು ಡೈಲಿ ವೇರ್ಗೆ ಮನೆ ಹತ್ರ ಇದ್ದಾಗ ಆಗುತ್ತೆ ಅಂದ್ಬಿಟ್ಟು. ನೋಡಿ ತುಂಬ ಚೆನ್ನಾಗಿದೆ. ಜಸ್ಟ್ 99 ರೂಪೀಸ್ ಅಷ್ಟೇ. ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಟೀ ಶರ್ಟ್ಸ್ಗಳು ಮೆನ್ಸ್ಗೆ ವುಮೆನ್ಸ್ಗೆ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನಾನು ನನ್ನ ಹಸ್ಬೆಂಡ್ಗೆ ಅಷ್ಟೇ ತೊಗೊಂಡೆ. 2 ಕಲರಲ್ಲಿ ತೊಗೊಂಡಿದ್ದೀನಿ, ಒಂದೇ ಸೈಜು. ಎಷ್ಟೊಂದು ಸೈಜಸ್, ಎಷ್ಟೊಂದು ಥರದ್ದು ಅವೈಲೇಬಲ್ ಇದೆ. ಜಸ್ಟ್ 99 ರೂಪಾಯಿದು ವಿಶಾಲ್ ಮಾರ್ಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಪಾಪುಗೆ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇದೊಂದು ಹಿಡ್ಸುತ್ತೆ ನೋಡಿ, ಎಷ್ಟೇ ಪುಟಾಣಿಗಿದೆ. ಜಸ್ಟ್ 89 ರೂಪಾಯಿ ಅವ್ನಿಗೆ ಈ ಸೆಟ್ಟು. ಪಾಪುಗೆ ಈ ಸೆಟ್ ಬಂದು ಜಸ್ಟ್ 89 ರೂಪಾಯಿ. ಸೊ ಅವ್ನಿಗೊಂದಿರಲಿ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇಷ್ಟೇ, ಇನ್ನೇನು ಜಾಸ್ತಿ ತೊಗೊಂಬಂದಿಲ್ಲ. ಇಷ್ಟು. ಇದು ಒಂದು ನಾರ್ಮಲ್ ಸ್ಕ್ರಬ್ಬರು. ಇಷ್ಟು ತೊಗೊಂಬಂದಿದ್ದೀನಲ್ವ, ಇಷ್ಟೇ ಆಗಿದ್ದು. ಆ್ಯಕ್ಚುಲಿ ಇಷ್ಟಕ್ಕೇ 990 ರೂಪೀಸ್ ಬಿಲ್ ಆಯಿತು. ಕರೆಕ್ಟ್, 10 ರೂಪಾಯಿ ಕಡಿಮೆ 1000 ರೂಪಾಯಿ ಬಿಲ್ ಮಾಡಿದ್ವಿ. ಜಸ್ಟ್ ಹಂಗೆ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು. ಹೇಳಬೇಕು ಅಂತಂದರೆ ನಾವು ಅನ್ಕೋತಾ ಇರ್ತೀವಿ ನಮ್ಮ ಮಿಡಲ್ ಕ್ಲಾಸ್ ಲೈಫಲ್ಲಿ ಇಷ್ಟೊಂದು ದುಡಿತೀವಲ್ಲ, ದುಡ್ಡು ಎಲ್ಲೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಇವಾಗ 6 ಗಂಟೆಗೆ ಹೋಗ್ಬಿಟ್ಟು ಜಸ್ಟ್ ಇವಾಗ ಒಂದು 8 ಗಂಟೆ ಆಗಿದೆ ಟೈಮು.
8 ಗಂಟೆಗೆ ವಾಪಸ್ ಬಂದಿದ್ದೀವಿ. ಅಷ್ಟರಲ್ಲಿ 4,000 ರೂಪಾಯಿ ಡಮಾರ್. 4,000 ರೂಪಾಯಿ ಒಂದೇ ದಿವಸಕ್ಕೆ ಖರ್ಚು ಮಾಡ್ತೀವಿ. ಅದನ್ನು ದುಡಿಯೋಕ್ಕೆ ಮಿನಿಮಮ್ ಅಂದ್ರೆ 3-4 ದಿವಸ ಬೇಕು. ಕೆಲವೊಂದು ಟೈಮಲ್ಲಿ ಇನ್ನೂ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಹಾಗೆ ದುಡ್ಡು ಎಲ್ಲಿ ಸೇವ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಇದಿಷ್ಟನ್ನು ತೊಗೊಂಡು ಬಂದಿದ್ದೆ ಅಷ್ಟೇ. ನೆಕ್ಸ್ಟ್ ಇನ್ನು ನನಗೆ, ನನ್ನ ಹಸ್ಬೆಂಡ್ಗೆ, ಪಾಪುಗೆ ವಿಶಾಲ್ ಮಾರ್ಟಲ್ಲಿ ಬಿಟ್ಟು ಬೇರೆ ಕಡೆನೂ ಬಟ್ಟೆ ತೊಗೊಂಡು ಬಂದೆ. ಆ್ಯಂಡ್ ಬೆಕ್ಕುಮ್ಮಗೆ, ಇಂದುಗೆ ಎಲ್ಲರಿಗೂ ಬಟ್ಟೆ ತೊಗೊಂಡ್ಬಂದ್ವಿ. ಅದನ್ನು ತೋರ್ಸೋದು ಬೇಡ ಅನ್ಸುತ್ತೆ, ಹಬ್ಬಗಳಲ್ಲಿ ಹಾಕೋತೀವಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಿಷ್ಟು ಅವಾಗಲೇ ಹೇಳಿದೆ ನಾನು ವಿಡಿಯೋದಲ್ಲಿ. ಇನ್ನೊಂದು ವಿಷಯ ಇದೆ, ಇವತ್ತಂತೂ ತುಂಬ ಬೇಜಾರಾಗಿದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಏನು ವಿಷಯ ಅಂತಂದರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು, ಈ ಥರ ಸ್ಯಾರೀಸ್ ಇಷ್ಟು ಅವೈಲೇಬಲ್ ಇದೆ ಅನ್ನೋದು ಎಲ್ಲ ವಿಡಿಯೋದಲ್ಲಿ ಹಾಕಿದ್ದೆ ಆಯಿತಾ. ಬಟ್ ಅದು ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ವಾಟ್ಸಪ್ ನಂಬರ್ದು ಕೊಡ್ತಾ ಇದ್ದೆ. ನಾನು ಅದಕ್ಕೆ ಬಿಸ್ನೆಸ್ ವಾಟ್ಸಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ವಾಟ್ಸಪ್ ಎರರ್ ಬರ್ತಾ ಇದೆ. ವಾಟ್ಸಪ್ ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ವಾಟ್ಸಪ್ ಓಪನ್ ಆಗ್ತಾ ಇಲ್ಲ ವಿತಿನ್ 24 ಅವರ್ಸ್ವರೆಗೂ. ನೋಡಿ ಇಲ್ಲಿ ಈ ಥರ ಬರ್ತಾ ಇದೆ. ಎಷ್ಟು ಗೊತ್ತಾ, ಏನಕ್ಕೆ ಹಿಂಗಾಯಿತು ಅಂದರೆ, ಒಂದೇ ಸತಿ 34 ಮೆಸೇಜಸ್ತು. ನಾವು ಮಧ್ಯಾಹ್ನ ಮಲ್ಕೊಂಡಿದ್ವಿ ಆಯಿತಾ, ಮಲ್ಕೊಂಡಿದ್ದು ವಾಟ್ಸಪ್ದು ಹಿಂಗೆ ಕೆಳಗಡೆ ಸ್ಲೈಡ್ ಮಾಡಿ ನೋಡಿದಾಗ 34 ನ್ಯೂ ಮೆಸೇಜಸ್ ಬಂದಿತ್ತು. ಕ್ಲಿಕ್ ಮಾಡಿ ಒಂದೇ ಸತಿ ನಾನು ಒಂದೊಂದು ಟ್ಯಾಪ್ ಮಾಡೋಕ್ಕೆ ಹೋಗಲಿಲ್ಲ. ಹಿಂಗೆ ಮೇಲ್ ಸ್ಕ್ರೋಲ್ ಮಾಡ್ತಾ ಸಡನ್ಲಿ ಹಿಂಗೆ ಬಂತಷ್ಟೇ. ಅದು ಮತ್ತೆ ನೋಡ್ತಾ ಇದ್ದೀನಿ, ಚೆಕ್ ರಿವ್ಯೂ ಸ್ಟೇಟಸ್ ನೋಡಿದ್ರೆ ಟಿಪಿಕಲಿ ಟೇಕ್ 24 ಅವರ್ಸ್ ರಿವ್ಯೂ ಅಂತ ಬರ್ತಾ ಇದೆ. ಇದು ನೋಡಿದ್ರೆ ಡೋಂಟ್ ವರಿ ಚಾರ್ಟ್ ಆರ್ ಸ್ಟಿಲ್ ಆನ್ ಡಿವೈಸ್ ಅಂತ ಬರ್ತಾ ಇದೆ. ಬಟ್ ಆದರೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಾಕಿದ್ದು ಸ್ಯಾರಿ ಕಲೆಕ್ಷನ್ ವಿಡಿಯೋ ಅಂತೂ ರೀಲ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿ ಓಡಿದೆ. ಎಷ್ಟೊಂದು ಜನ ಆಲ್ರೆಡಿ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ, ಮೇಡಮ್ ಇದು ಪ್ರೈಸ್ ಹೇಳಿ. ಇವತ್ತು ಹಾಕಿರೋ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತೂ ಸ್ಯಾರಿ ಕಲೆಕ್ಷನ್ದು ಚೆನ್ನಾಗಿ ಓಡಿದೆ. ಬಟ್ ಆದರೆ ಯಾವ್ದು ರಿಕ್ವೆಸ್ಟ್ ಬಂದಿದೆ, ಯಾವ ಸ್ಯಾರಿ ಆರ್ಡರ್ ಕೇಳ್ತಾ ಇದ್ದಾರೆ, ಏನು ಒಂದು ಗೊತ್ತಿಲ್ಲ. ಆ್ಯಂಡ್ ನೆನ್ನೆ ಹಾಕಿದ ವಿಡಿಯೋಕ್ಕೆ ಕೆಲವೊಂದು ಆರ್ಡರ್ಸ್ ಬಂದಿದೆ. ಆಲ್ಮೋಸ್ಟ್ ಒಂದು 6 ಆರ್ಡರ್ಸ್ ಬಂದಿದೆ. ನನ್ನ ಹತ್ರ ಇದ್ದಿದೆ 5 ಪೀಸಸ್ ಅಷ್ಟೇ ತರಿಸಿದೆ. ಒಂದೊಂದು ಕಲರಲ್ಲಿ 2 ಆರ್ಡರ್ಸ್, 3 ಆರ್ಡರ್ಸ್ ಬಂದಿದೆ. ಸೊ ಹಾಗಾಗಿ ಇವತ್ತು ಮತ್ತೆ ಪಾರ್ಸಲ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಪ್ಯಾಕ್ ಮಾಡಬೇಕು. ಇನ್ನು ಪ್ಯಾಕ್ ಮಾಡಿ ಬೆಳಗ್ಗೆ ಅದನ್ನು ಎಲ್ಲದಕ್ಕೂ ಶಿಪ್ಪಿಂಗ್ ಕೊಟ್ಟು ಅದಾದಮೇಲೆ ನಾವು ಊರಿಗೆ ಹೋಗಬೇಕು. ಇವತ್ತು ಹಾಕಿದ ಕಲೆಕ್ಷನ್ಗೆ ಯಾವ್ದು ಬಂದಿದೆ ಆರ್ಡರ್ಸ್ ಅಂತ ಗೊತ್ತೇ ಆಗ್ತಾಯಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡಬೇಕು ನಾಳೆ ಹಾಕೋ ವಿಡಿಯೋಗೆ ಪೋಸ್ಟ್ಗೆ ಬೇರೆ ನಂಬರ್ ಯಾವುದಾದ್ರೂ ವಾಟ್ಸಪ್ದು ಕೊಡಬೇಕು. ಇದು ಹೋಯಿತು ಅಂತ ಅನ್ಕೋತೀನಿ. ಏನು ಇಶ್ಯೂ ಆಯಿತು ಅನ್ನೋದೇ ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನೋ ಒಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂತ ಅಂದಿದ ತಕ್ಷಣ ಈ ಥರ ಪ್ರಾಬ್ಲಮ್ ಆದಾಗ ಹೆಂಗೆ ಅನಿಸುತ್ತೆ ಗೊತ್ತಾ, ತುಂಬ ಬೇಜಾರಾಯಿತು. ಆಲ್ಮೋಸ್ಟ್ ನನಗೆ ಒಂದೇ ದಿವಸಕ್ಕೆ 6 ಸ್ಯಾರಿ ಆನ್ಲೈನಲ್ಲಿ ಆರ್ಡರ್ ಆಯಿತು. 1 ಸ್ಯಾರಿ ಮನೆ ಹತ್ರನೇ ಸೇಲ್ ಆಯಿತು. 7 ಸ್ಯಾರಿ ಸೇಲ್ ಆಗಿತ್ತು. ಬಟ್ ಆದರೆ ಇವತ್ತದು ಚೆನ್ನಾಗೋಯ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಇವತ್ತಿನ ಸ್ಯಾರಿಗೆ ಆಲ್ಮೋಸ್ಟ್ ಒಂದು 5 ಕಲರ್ಸ್ ಕಾಂಬಿನೇಷನ್ ತೋರಿಸಿದೆ. ಚೆನ್ನಾಗಿತ್ತು ಸ್ಯಾರೀಸ್. ಬಟ್ ಯಾರ್ಯಾರ್ದು ಆರ್ಡರ್ಸ್ ಕೇಳ್ತಿದ್ದಾರೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ನನಗಂತೂ ಸಖತ್ ಬೇಜಾರಾಗೋಯ್ತು. ಸೊ ಅದೇ ವಿಷಯ ನೋಡಬೇಕು. ನಾಳೆ ತೋರಿಸುವಂಥ ಸ್ಯಾರೀಸ್ಗೆ ಬೇರೆ ವಾಟ್ಸಪ್ನ ಕ್ರಿಯೇಟ್ ಮಾಡಿ ಬೇರೆ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ಅಂತ ಅನ್ಕೋತೀನಿ. ಬಿಕಾಸ್ ನನ್ನ ಅನಿಸಿಕೆ ಪ್ರಕಾರ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನು ಹೊಸ ಸಿಮ್ ಪರ್ಚೇಸ್ ಮಾಡಬೇಕಿತ್ತು. ಬಟ್ ನಂದು ಅದು ಹಳೆಯ ಸಿಮ್ಮು, ಆಲ್ಮೋಸ್ಟ್ ಒಂದು 8 ವರ್ಷದ ಹಳೆ ಸಿಮ್ಮು. ಒಂದು 3 to 4 ಇಯರ್ಸಿಂದ ಯೂಸೇ ಮಾಡಿಲ್ಲ. ಅದನ್ನು ಹಾಕ್ಕೊಂಡು ರೀಚಾರ್ಜ್ ಕೂಡ ಮಾಡಿಲ್ಲ. ನಾವು ಜಸ್ಟ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಬಿಸ್ನೆಸ್ ವಾಟ್ಸಪ್ನ ನಮ್ಮ ಫೋನಲ್ಲಿ ಹಾಕ್ಕೊಂಡಿದ್ವಿ ಆಯಿತಾ. ಅದರಿಂದ ಹೋಯಿತು, ಏನಾಯಿತು ಅನ್ನೋದೇ ಗೊತ್ತಿಲ್ಲ. ನೋಡಬೇಕು, ಏನಾದರೂ ಇವಾಗ ಹೊಸ ನಂಬರ್ ತೊಗೊಂಬಂದ್ಬಿಟ್ಟು ಅದರಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ಇವಾಗ ಪ್ರಾಬ್ಲಮ್ ಆಗಿರೋದು ನನ್ನ ಬಿಸ್ನೆಸ್ಗೆ. ನೋಡಬೇಕು, ರಾಯರ ಆಶೀರ್ವಾದದಿಂದ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸರಿ ಆದರೆ ನಾನು ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಅದೇ ನಂಬರ್ನ ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಹೊಸ ನಂಬರ್ನ ಚೇಂಜ್ ಮಾಡಿಬಿಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ಲ. ಅದಿಷ್ಟು. ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೆಲ್ಲ ಸ್ಯಾರೀಸ್ ಕಲೆಕ್ಷನ್ ಹಾಕಿದ್ದೆ ಅಲ್ವಾ, ಅದನ್ನು ಒಂದ್ಸತಿ ತೋರಿಸ್ಬಿಡ್ತೀನಿ ಯಾವ್ಯಾವುದು ಸ್ಯಾರೀಸ್ ಅವೈಲೇಬಲ್ ಇದೆ ಅಂತ. ಸೊ ಇನ್ ಕೇಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಅದರಲ್ಲಿ ಯಾವುದಾದ್ರೂ ಸ್ಯಾರೀಸ್ ಬೇಕು ಅಂತಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆಯಿತಾ. ಸೊ ನಾನು ಇದನ್ನು ಬೆಳಿಗ್ಗೆ ವೀಡಿಯೋನ ಪೋಸ್ಟ್ ಮಾಡೋದು. ಸೊ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಿ, ವಾಟ್ಸಪ್ ಸರಿ ಆದರೆ ಅದೇ ನಂಬರ್ ಕೊಟ್ಟಿರ್ತೀನಿ. ಇನ್ ಕೇಸ್ ಸರಿ ಆಗಿಲ್ಲ ನಾನು ವಿಡಿಯೋ ಪೋಸ್ಟ್ ಮಾಡೋವರೆಗೂ ಅಂತ ಅಂದರೆ ಯಾವುದು ವಾಟ್ಸಪ್ ನಂಬರ್ ಅವೈಲೇಬಲ್ ಇದೆ ಅದನ್ನೇ ಕೊಟ್ಟಿರ್ತೀನಿ. ಸೊ ಈ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ ಸ್ಯಾರಿ ಬೇಕು ಅದರದ್ದು ಸ್ಕ್ರೀನ್ಶಾಟ್ನ ಕಳಿಸ್ಬೋದು. ಸೊ ನಾನು ಆ ಸ್ಯಾರಿನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ. ಸೊ ಸ್ಯಾರೀಸ್ನ ಕಳಿಸ್ಕೊಡ್ತೀನಿ. ಕೆಲವರು ಮೇಡಮ್ ನಾನು ವಿಲೇಜಲ್ಲಿದ್ದೀನಿ, ಡೋಂಟ್ ವರಿ, ವಿಲೇಜ್ ಆದರೂ ಕೂಡ ನಾನು ಸೆಂಡ್ ಮಾಡ್ತೀನಿ. ಸೊ ಎಲ್ಲ ಕಡೆನೂ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್. ನಾನು ಪ್ರತಿ ಸ್ಯಾರೀಸ್ಗೂ
ಪ್ರೈಸ್ನ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಯಾವುದಾದ್ರೂ ಟಿಪ್ಸ್ ಕೇಳೋದಕ್ಕೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಕೇಳೋದಕ್ಕೆ, ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ವ್ಯೂಸ್ ಹೆಂಗೆ ತೊಗೋಬೇಕು, ಸಬ್ಸ್ಕ್ರೈಬರ್ಸ್ ಹೆಂಗೆ ತೊಗೋಬೇಕು, ಮತ್ತು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಎಲ್ಲಿ ಸೀರೆ ತರಿಸ್ತೀರಾ, ಎಷ್ಟು ಮಾರ್ಜಿನ್ ಇಡ್ತೀರಾ, ಯಪ್ಪ ಇದನ್ನು ದಯವಿಟ್ಟು ಕೇಳಬೇಡಿ ಪ್ಲೀಸ್. ಏನಾದರೂ ಸ್ಯಾರಿ ಆರ್ಡರ್ಸ್ ಇದ್ದರೆ ಮಾತ್ರ ಮಾಡಿ. ಒಂದು 10 to 20 ನಂಬರ್ಸ್ ಅವರಿಗೆ ನನಗೆ ರಿಕ್ವೆಸ್ಟ್ ಬಂದರೆ ಅದರಲ್ಲಿ ಮೋರ್ ದ್ಯಾನ್ 10 ನಂಬರ್ಸ್ ಬರೀ ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳೋಕ್ಕಿರುತ್ತೆ. ಸ್ಯಾರಿ ಎಲ್ಲಿ ತರಿಸ್ತಿದ್ದೀರಾ ಅಂತ ಕೇಳ್ತೀರಾ, ಆ್ಯಂಡ್ ಪ್ಲೀಸ್ ಸ್ಯಾರಿ ತಗೋತಿದ್ದೀರಲ್ಲ ಅವ್ರ ಕಾಂಟ್ಯಾಕ್ಟ್ ಕೊಡಿ ಅಂತ ಕೇಳ್ತೀರಾ, ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಕೊಡಿ, ಎಷ್ಟಕ್ಕೆ ತರಿಸ್ಬೇಕು, ಎಷ್ಟಕ್ಕೆ ಮಾರಬೇಕು, ಇದೆಲ್ಲ ಕೇಳ್ತೀರಾ. ದಯವಿಟ್ಟು ಕೇಳಬೇಡಿ ಪ್ಲೀಸ್. ಇವಾಗ ಅಷ್ಟೊಂದು ಪುರ್ಸೊತ್ತಿಲ್ಲ. ನನ್ನ ವೀಡಿಯೋಸ್ ನೋಡ್ತಾನೆ ಇದ್ದೀರಾ, ಒನ್ ಡೇ ಆಗಿಲ್ಲ ನನಗೆ ಮನೆ ಶಿಫ್ಟ್ ಮಾಡಿ. ನೆಕ್ಸ್ಟ್ ಡೇಗೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮನೆ ಇಷ್ಟು ಬೇಗ ಆರ್ಗನೈಸ್ ಮಾಡಿಕೊಂಡು ಊರಿಗೆ ಹೋಗಬೇಕು, ಊರ ಹಬ್ಬ ಇದೆ, ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ. ಇದ್ರ ಮಧ್ಯೆ ಆರ್ಡರ್ಸ್ ತೊಗೊಳೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಚಿಕ್ಕ ಮಗುನ ನೋಡಿಕೊಂಡು. ಒಬ್ಬರು ಟಿಪ್ಸ್ ಕೇಳಿದ್ರು, ಆಯಿತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಮೇಡಮ್ ಅಂತ. 1-2-3 ಮೆಸೇಜ್ ಕಂಟಿನ್ಯೂಸಾಗೆ ಬಂತು. ಶೋರ್ ಹೇಳ್ತೀನಿ, ನನ್ನ ಬ್ಲಾಗ್ಸ್ ನೋಡಿ ಅಂದ್ಬಿಟ್ಟು ನಾನು ಮೆಸೇಜ್ ಹಾಕ್ತೆ. ವ್ಲಾಗ್ಸಲ್ಲಿ ನೋಡಿದ್ರೆ ಹಂಗೆ ಮಾತಾಡ್ತೀರಾ, ಚಾಟಲ್ಲಿ ಇಷ್ಟು ದುರಾಂಕಾರದಲ್ಲಿ ಮಾತಾಡ್ತೀರಾ, ರಿಪ್ಲೈ ಕೊಡೋಕ್ಕೆ ಏನು ರೀ ಕಷ್ಟ ಅಂತ ಕೇಳಿದ್ರು. ಸೊ ಎಷ್ಟು ಅಂತ ರಿಪ್ಲೈ ಕೊಡೋಣ, ನಾನು ಈ ವಾಟ್ಸಪ್ ನಂಬರ್ನ ಕೊಟ್ಟಮೇಲೆ ಪರ್ ಅವರ್ಗೆ 10 to 20 ಮಿನಿಮಮ್ ಇರುತ್ತೆ. ಒಂದು ದಿನಕ್ಕೆ ಎಷ್ಟಾಗ್ಬೋದು ಹೇಳಿ. ಸೊ ನಾನು ಒಬ್ಬರಿಗೆ ಇಬ್ಬರಿಗೆ ಪ್ರೈಸ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಬಂದಿರ್ತೀನಿ. ನೀವೇನಾದ್ರು ಟಿಪ್ಸ್ ಕೇಳಿದಾಗ ವ್ಲಾಗ್ಸ್ ನೋಡಿ ಶೋರ್ ಹೇಳ್ತೀನಿ, ಆಯಿತು ಮಾಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಅಷ್ಟೇ ಹೇಳ್ಬೋದು. ಇಷ್ಟುದ್ದ ನಾನು ಫುಲ್ ಮಾತಾಡೋ ಕೂತ್ಕೊಳ್ಳೋಕ್ಕಾಗತ್ತಾ? ಪ್ಲೀಸ್ ಏನೇ ಇದ್ರೂ ವ್ಲಾಗ್ಸಲ್ಲಿ ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಖಂಡಿತವಾಗೂ ಬ್ಲಾಗಲ್ಲಿ ಹೇಳ್ತೀನಿ. ಸ್ಯಾರಿ ಆರ್ಡರ್ ಪರ್ಚೇಸಿಂಗ್ ಇತ್ತು, ಶಾಪಿಂಗ್ ಇತ್ತು ಅಂದರೆ ಮಾತ್ರ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ಸ್ಯಾರಿದು ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮ್ಮ ಅಡ್ರೆಸ್ಗೆ ಸ್ಯಾರಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಬೇಗ ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ನೋಡಿ, ಇದಿಷ್ಟು ನೆನ್ನೆ ತೋರಿಸಿದ್ನಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್, ಅದರಲ್ಲೇ ಹೊಸ ಥರ ಡಿಸೈನು ನೋಡಿ ತೋರಿಸ್ತೀನಿ ಇವಾಗ. ಆ್ಯಕ್ಚುಲಿ ಇದನ್ನು ನಾನು ಬೆಳಿಗ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಯೂಟ್ಯೂಬ್ಗೆ ಅಂತ ಇವಾಗ ಹೊಸದಾಗಿ ಅಪ್ಡೇಟ್ ಮಾಡ್ತಿರೋದು. ಇದು ಒಂದು ಸ್ಯಾರಿನ ನನಗೆ ಅಂದ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನೇ ವೇರ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೆ. ಬಟ್ ಇದು ಬೇರೆ ಕಲರ್ ಇರಲಿಲ್ಲ, ಒಂದೇ ಪೀಸ್ ತರಿಸಿದ್ದು, ಎಲ್ಲ ಸಿಂಗಲ್ ಪೀಸೇ ತರಿಸಿರೋದು. ಒನ್ಸ್ ಆರ್ಡರ್ ಆದರೆ ನಾನು ಅವ್ರಿಗೆ ಆರ್ಡರ್ ಮಾಡಿ ಕೊರಿಯರ್ ಮಾಡ್ಬೋದು. ಸೊ ಇವತ್ತು ಹೀಗೆ ಅಲ್ಲ, ನಾನು ಒಂದೊಂದೇ ಪೀಸ್ ತರಿಸಿದ್ದು, ಬಟ್ ಆದರೆ ಆರ್ಡರ್ ಬಂದಿದ್ದ ತಕ್ಷಣ ನಾನು ಕೊರಿಯರ್ ಮಾಡಿಸ್ಕೊಂಡು ಬೆಳಿಗ್ಗೆನೆ, ನಿನ್ನೆ ವಿಡಿಯೋ ಹಾಕಿದ್ದಕ್ಕೆ ಆರ್ಡರ್ ಬರುತ್ತಲ್ಲ, ಸೊ ಇವತ್ತು ಕೊರಿಯರ್ ಮಾಡಿಸ್ಕೊಂಡು ನಾಳೆ ಡೆಲಿವರ್ ಮಾಡ್ಬೋದು, ನಾಳೆ ಶಿಪ್ಪಿಂಗ್ ಮಾಡ್ಕೋಬೋದು. ಸೊ ಆ ಥರದಲ್ಲಿ. ಸೊ ಈ ಸಾರಿ ನನಗೆ ಬೇಕು, ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನು ವೇರ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಒಂದು ಸ್ಯಾರಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಅಂದ್ಬಿಟ್ಟು. ಇಂದು ಬರಪ್ಪ ಇಲ್ಲಿ ನೋಡಿ, ಎರಡೂ ಸೈಡು ಸೇಮ್ ಬಾರ್ಡರ್ ಬರುತ್ತೆ, ಸೇಮ್ ಸೇಮ್ ಬುಟ್ಟ ಡಿಸೈನ್ ಇರೋ ಥರದೇ ಬಾರ್ಡರ್ ಬರೋದು. ತುಂಬ ಅಂದರೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಸ್ಯಾರಿ ಇದು, ತುಂಬಾ ಸಾಫ್ಟ್ ಮೆಟೀರಿಯಲ್, ತುಂಬ ಸಿಲ್ಕಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸೆರಗು ಸಖತ್ ಶೈನಿಂಗ್ ಕೊಡುತ್ತೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಕಲರ್ಸ್ಗಳಂತೂ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಸ್ಯಾರೀಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ಒಂದು ರೇಟು ಓಕೆ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ಯಾರೀಸ್ ಒಳ್ಳೆ ಕ್ವಾಲಿಟಿ ಆಗಿರಬೇಕು, ಲೆಂತಿ ಆಗಿರಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕು ಅಂತ ನಾನು ಅಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ಯಾರೀಸ್ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬಾ ಹುಡುಕಿ ಒನ್ಸ್ ನಾವು ಹೋಲ್ಸೇಲರ್ ಹತ್ರ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಒಂದೇ ಡಿಸೈನ್ ಒಂದೇ ಕಲರಲ್ಲಿ ತುಂಬ ವೆರೈಟಿ ಆಫ್ ಕ್ವಾಲಿಟೀಸ್ ಸಿಗುತ್ತೆ ನಮಗೆ. ಸೊ ತುಂಬ ಕಮ್ಮಿ ರೇಂಜಿಂದ ತುಂಬ ಜಾಸ್ತಿ ರೇಂಜ್ವರೆಗೂ ಸಿಗುತ್ತೆ. ಬೆಟರ್ ನಾವು ಚೆನ್ನಾಗಿರೋ ಸ್ಯಾರೀಸ್ ತೊಗೊಂಡ್ರೆ ಅಷ್ಟೇ ರೇಂಜ್ ಅಮೌಂಟ್ ಇರುತ್ತೆ. ಸೊ ಆ ರೇಂಜ್ಗೆ ಅಷ್ಟು ಕ್ವಾಲಿಟಿ ಬಂದಿರುತ್ತೆ ಸ್ಯಾರಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ಎಷ್ಟು ಕಲರ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟಿದೆ. ಆರೆಂಜ್ಗೆ ಪಿಂಕ್ ಕಾಂಬಿನೇಷನ್ ಬರುತ್ತೆ, ಬಾಟಲ್ ಗ್ರೀನ್ಗೆ ರೆಡ್ ಕಾಂಬಿನೇಷನ್ ಬರುತ್ತೆ, ವೈಟ್ಗೆ ರೆಡ್ ಕಾಂಬಿನೇಷನ್ ಬರುತ್ತೆ, ಆ್ಯಂಡ್ ಯೆಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ. ಇದೊಂದು ಇನ್ಸ್ಟಾಗ್ರಾಮಲ್ಲಿ ಮಿಸ್ ಆಗಿಬಿಟ್ಟಿತ್ತು. ಸೊ ಈ ಸ್ಯಾರಿ ಪಾರ್ಸಲ್ ಬಾಕ್ಸಲ್ಲಿ ಹಾಗೆ ಇತ್ತು. ಇದನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಶೋ ಮಾಡಿಲ್ಲ. ನೋಡಿ, ಇದು ಮರೂನ್ ಕಲರ್ಗೆ ಆಫ್ ವೈಟ್ ಬರುತ್ತೆ. ಇದು ವೈಟ್ ಅಲ್ಲ, ಮರೂನ್ ಕಲರ್ಗೆ ಆಫ್ ವೈಟ್ ಬರುತ್ತೆ. ನೆಕ್ಸ್ಟು ಸೇಮ್ ಆರೆಂಜ್ ಕಲರ್ಗೆ ಪರ್ಪಲ್ ಕಲರ್ ಬರುತ್ತೆ. ಇಷ್ಟು ಕಲರ್ ಕಾಂಬಿನೇಷನ್ ಪ್ರೆಸೆಂಟ್ ಇರೋದು ಇವಾಗ. ಆ್ಯಕ್ಚುಲಿ ಈ ಪ್ಯಾಟರ್ನಲ್ಲಿ ಇಷ್ಟೇ ಕಲರ್ ಕಾಂಬಿನೇಷನ್ ಬರೋದು. ಇದು ಎಲ್ಲ ಒಂದೇ ಪೀಸ್ ಇರೋದು. ಸೊ ಯಾರೆಲ್ಲ ಬುಕಿಂಗ್ಸ್ ಕೊಡ್ತೀರಲ್ಲ, ಇವತ್ತು ನೈಟೇ ಬುಕಿಂಗ್ಸ್ ಕೊಟ್ಟರು ನನಗೆ ವಿತಿನ್ 1 or 2 ಅವರ್ಸಲ್ಲಿ ನಾನು ಅವ್ರಿಗೆ ಆರ್ಡರ್ ಮಾಡಿದ್ರೆ ಸ್ಯಾರಿ ಬರುತ್ತೆ. ಸೊ ಅದಾದಮೇಲೆ ನಾನು ಪಾರ್ಸಲ್ ಕಳಿಸ್ತೀನಿ. ಸೊ ಇದಿಷ್ಟು ಅವೈಲೇಬಲ್ ಇದೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಬುಕ್ ಮಾಡ್ಕೋಬೋದು. ಈ ಸ್ಯಾರಿ ಪ್ರೈಸ್ ಏನು ಅಂತಂದರೆ 1600 ರೂಪೀಸ್ ಇರುತ್ತೆ, ಪ್ಲಸ್ 100 ರೂಪೀಸ್ ಶಿಪ್ಪಿಂಗ್.
ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಸ್ಯಾರಿನ ಬೈ ಮಾಡೋದಕ್ಕೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಇದರಲ್ಲಿ ಯಾವ ಸೀರೆ ಬೇಕೋ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮ್ಮ ಅಡ್ರೆಸ್ಗೆ ಸ್ಯಾರಿನ ಕಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿವರೆಗೂ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ರೀ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.